ನೀನ್ ಸತ್ತಿಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ನಿನ್ನ ಹತ್ರ ಸೋತ್ಬಿಟ್ಟೆ ಅಂತ ನನಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ. ಮತ್ತೆ ನಾನು ಯೋಚನೆ ಮಾಡಿದಾಗ ಒಂದು ರೀತಿಲಿ ನಾನೇ ಗೆದ್ದೆ ಅನ್ಕೊಂಡೆ. ನಿನ್ ಮುಖನ ನೋಡಿ ಕೊಲ್ಲಬೇಕು ಅಂತ ಅನ್ಕೊಂಡೆ. ಅದಕ್ಕೆ ನೀನ್ ಸಾಯೋದನ್ನ ನಿನ್ ಮುಖದ ಮೇಲೆ ನೋಡ್ಬೇಕು ಅಂತ ನನಗೊಂದು ಆಸೆ ಇತ್ತು. ಅದರಲ್ಲಿ ಎಷ್ಟು ಮಜಾ ಇರುತ್ತೆ ಗೊತ್ತಾ. ಹೌದು, ಇವತ್ತಿನ ಮೀಟಿಂಗ್ ಏನು ಅಂತ ನಿಮ್ ಚಾಚಾ ನಿನಗೆ ಹೇಳಿದ್ರಾ? ನೀನು ದುಡ್ಡಿನ ದುರಾಸೆಗೆ ಬಿದ್ದು ಆಮೇಲೆ ಅವ್ರು ಹೇಳಿದಕ್ಕೆಲ್ಲ ಒಪ್ಕೊಳಕ್ ಹೋಗ್ಬೇಡ, ಗೊತ್ತಾಯ್ತಾ? ನಿನ್ನ ನೆನಪು ಇಲ್ಲೇ ಎಲ್ಲೋ ಕಳೆದು ಹೋಗಿದೆ ಅನ್ಸುತ್ತ. ನೀನು ಒಬ್ಬನೇ ಅದನ್ನ ಹುಡುಕಿ ಬಗೆದು ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವೇನೋ? ಅಣ್ಣ, ಏನ್ ಮಾತಾಡ್ತಿದ್ದೀರಾ ನೀವು? ನಿನ್ ದಾರಿಯಲ್ಲೇ ಬರ್ತಾ ಇದ್ದೀನಿ ತಾನ. ನಿನಗ್ ನೆನಪು ಬರ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೀನಿ. ಇಷ್ಟು ದಿನ ನೀನಾಡಿರೋ ನಾಟಕದ ಮುಖವಾಡ ಕಳಿಸ್ತಾ ಇದ್ದೆ. ನಮ್ಗಿವಾಗ ದುಡ್ಡು ಮುಖ್ಯ ತಾನೆ? ಇಲ್ಲಾಂದ್ರೆ ನೀನ್ ಕೊಡ್ಸಿರೋ ಅಂತ ಕೆಲ್ಸ ನಮ್ ವೀಸಕ್ಕೂ ತೊಂದರೆ ಆಗುತ್ತೆ ತಾನೆ? ಭಯ, ಏಕ್ ಟಿಕೆಟ್. ಯಾಕೋ ನಾವು ತಪ್ಪದಾರಿಗೆ ಬಂದಿದೀವಿ ಅನ್ಸುತ್ತೆ. ಅಂದ್ರೆ ರಾಂಗ್ ರೂಟ? ಕಳ್ರು ಯೂಸ್ ಮಾಡೋಂತ ದಾರಿ? ಪೊಲೀಸು ಮತ್ತೆ ಕಸ್ಟಮ್ಸ್ ಅವ್ರ ಕಣ್ ತಪ್ಪಿಸಿ ಚಿನ್ನ ಅದು ಇದು ಸ್ಮಗಲ್ ಮಾಡೋರು. ಅವರು ಡೇವಿಡ್ ನ ತುಂಬಾ ದಿನ ಬದುಕೋಗ್ಬಿಡಲ್ಲ. ಸರ್ವನಾಶ. ಇದೆಲ್ಲ ಬೇಡ ಅಂತ ಅವತ್ತೇ ಹೇಳಿರ್ಲಿಲ್ವ ಕಿಚ್ಚು? ಈಗ್ಲೇ ಇದನ್ನೆಲ್ಲ ಬಿಟ್ಬಿಡು. ಯಾರಿಗೆ ಕಾಲ್ ಮಾಡ್ಬೇಕೋ ಮಾಡ್ಬಿಡು. ನಾವಿಬ್ರು ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ಚೌಪಟ್ಟಿ ಬೀಚ್ ಹತ್ರ ಹೋಗಿದ್ವಿ ಅಲ್ವಾ? ಅಲ್ಲೊನ್ನೊಬ್ಬ ಹಳೆ ಫ್ರೆಂಡ್ ಸಿಕ್ಕಿದ್ದ. ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಅವನೊಂದು ನ್ಯೂಸ್ ಪೇಪರ್ ಅಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾನೆ. ಅವನ್ ನನ್ಗೆ ಹೇಳಿದ್ದು ಅದೇ ನಿನ್ ಜೊತೆ ಇದಾರಲ್ಲ ಅವರು ಡೇವಿಡ್ ಅಂತ. ನಾನು ಹೌದು ಅಂದೆ. ಆಮೇಲೆ ಅವರೇ ಹೇಳಿದ್ದು ಇಲ್ಲಿ ಅಸೈನಾರ್ ಅಂತ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಇದ್ದ. ಅವರಿಬ್ರು ಕೂಡ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಅವನ್ ಸತ್ ಹೋದ. ಅವನು ಅಣ್ಣನ ದಾವೂದ್ ಅಂತ ಕರೀತಾ ಇದ್ದ ಅಂತ